ನಮಸ್ಕಾರ ಕರುನಾಡಿನ ಭಕ್ತಾದಿಗಳೇ, ಶ್ರೀ ಹೊಸವಾಡಿ ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ಸನ್ನಿಧಾನದಲ್ಲಿ ನಮ್ಮ ಸಿಸ್ಟರ್ ಅವರ ಪಾಪುವಿನ ನಾಮಕರಣ ಇತ್ತು. ಬನ್ನಿ ಸಂಪೂರ್ಣ ವಿಡಿಯೋ ನೋಡ್ಕೊಬರೋಣ. ನೋಡಿ ಎಲ್ಲ ನಮ್ಮ ಅಜ್ಜಿಪುರದ ಗ್ಯಾಂಗು ಬಂಧುಗಳೇ ನೋಡ್ತಾ ಇದ್ದೀರಾ. ನೋಡಿ ಇವರೆಲ್ಲ ಮುಖನೇ ತೋರಿಸಲ್ಲ, ಹಿಂದ್ಗಡೆ ನಿಂತವ್ರ. ತೋರಿಸ್ರಿ ಫ್ರೆಂಡ್ ಮುಖಗಳನ್ನ. ಇದೆ ಹಿಂಗೆ ನೋಡಿ ಒಬ್ಬ ಬೊಕ್ಕ ಕೂತವನ. ನೋಡಿ ನಮ್ಮ ಅಣ್ಣ ಗೊತ್ತಿರ್ಬೇಕಲ್ಲ, ಅಂಗಡಿ ಮಡ್ಗವ್ರೆಲ್ಲ. ನೋಡಿ ನಮ್ಮ ಮೈಕಳುಗಳು ನೋಡಿ ಬಂಧುಗಳೇ, ಜೂಮಾಕಿವನೇ ಪುಣ್ಯಾತ್ಮ ಮಾಯಿ ಮಾಡ್ತಾವನೆ. ನೋಡಿ ನೋಡಿ ನಮ್ಮ ಬಸವಣ್ಣ, ನಮ್ಮ ಎಲ್ಲ ನಮ್ಮ ಆತ್ಮೀಯ ಸ್ನೇಹಿತರು ಎಲ್ಲ ಅವರೇ. ಯಾವುದೇ ದೇವ್ರ ಕಾರ್ಯ ಮಾಡಲಿ, ಯಾವುದೇ ಕಾರ್ಯ ಮಾಡಲಿ, ಎಲ್ಲ ಸಂಬಂಧಗಳನ್ನು ಕರೆದುಬಿಟ್ಟು ಅವ್ರನ್ನ ಒಗ್ಗೂಡಿಸ್ತೀವಲ್ಲ ಒಂದು ಕಡೆ, ಅದು ನಿಜವಾಗ್ಲೂ ರಿಯಲಿ ಗ್ರೇಟ್ ಬಂಧುಗಳೇ. ಸಂಬಂಧಗಳು ಗಾಜಿನಂತೆ, ಒಮ್ಮೆ ಬಿರುಕು ಬಿಟ್ಟರೆ ಸರಿಪಡಿಸುವುದು ಕಷ್ಟ. ಆದರೆ ಪ್ರೀತಿ ಮತ್ತು ಕಾಳಜಿ ಎಂಬ ರಕ್ಷಣೆ ಇದ್ದರೆ ಎಂದಿಗೂ ಒಡೆಯುವುದಿಲ್ಲ. ಹಣದಿಂದ ವಸ್ತುಗಳನ್ನು ಕೊಳ್ಳಬಹುದು, ಆದರೆ ಪ್ರಾಮಾಣಿಕ ಸಂಬಂಧ ಮತ್ತು ಪ್ರೀತಿಯನ್ನು ಗಳಿಸಲು ಒಳ್ಳೆಯ ಮನಸ್ಸು ಮಾತ್ರ ಬೇಕು. ಯಾವುದೇ ಸಂಬಂಧದಲ್ಲಿ ನಿರೀಕ್ಷೆಗಳಿಗಿಂತ ಹೆಚ್ಚು ಅರ್ಥ ಮಾಡಿಕೊಳ್ಳುವ ಗುಣವಿದ್ದಾಗ ಆ ಸಂಬಂಧ ಎಂದಿಗೂ ಮಾಸುವುದಿಲ್ಲ. ಸಂಬಂಧಗಳು ಪುಸ್ತಕದ ಪುಟಗಳಂತೆ, ಅರಿಯಲು ಒಂದು ಕ್ಷಣ ಸಾಕು, ಆದರೆ ಬೆರೆಯಲು ವರ್ಷಗಳೇ ಬೇಕು. ಸಂಬಂಧದಲ್ಲಿ ವಾದ ಗೆದ್ದರೆ ವ್ಯಕ್ತಿ ದೂರವಾಗುತ್ತಾನೆ, ಸಂಬಂಧವನ್ನು ಗೆದ್ದುಕೊಂಡರೆ ಜೀವನವೇ ಸುಂದರವಾಗುತ್ತದೆ. ಕೈ ಬಿಡುವುದು ಸುಲಭ, ಹಿಡಿದು ನಡೆಸುವುದು ಕಷ್ಟ. ಕಷ್ಟದಲ್ಲೂ ಜೊತೆಯಾಗುವ ಸಂಬಂಧವೇ ದೈವಿಕ. ಹೃದಯದಿಂದ ಬೆಸೆದ ಸಂಬಂಧಕ್ಕೆ ಯಾವುದೇ ಭಾಷೆ ಅಥವಾ ನಿಯಮಗಳ ಹಂಗಿರುವುದಿಲ್ಲ. ಅಲ್ಲಿರುವುದು ಕೇವಲ ನಿಷ್ಕಲ್ಮಶ ನಂಬಿಕೆ ಮಾತ್ರ. ಯಾವುದೇ ಸಂಬಂಧದಲ್ಲಿ ಅಧಿಕಾರಕ್ಕಿಂತ ಹೆಚ್ಚು ಕಾಳಜಿ ಮತ್ತು ಸ್ವಾರ್ಥಕ್ಕಿಂತ ಹೆಚ್ಚು ತ್ಯಾಗವಿದ್ದಾಗ ಮಾತ್ರ ಅದು ಶಾಶ್ವತವಾಗಿ ಉಳಿಯುತ್ತದೆ. ಸಂಬಂಧಗಳು ಆಕಸ್ಮಿಕವಾಗಿ ಸಿಗಬಹುದು, ಆದರೆ ಅವುಗಳನ್ನು ಜೀವಮಾನವಿಡೀ ಉಳಿಸಿಕೊಳ್ಳುವುದು ನಮ್ಮ ಸಂಸ್ಕಾರ ಮತ್ತು ಪ್ರಬುದ್ಧತೆಯ ಮೇಲೆ ನಿಂತಿರುತ್ತದೆ. ನೋಡಿ ಎಲ್ಲ ವೀರಭದ್ರಾಪುರ ಸನ್ನಿಧಿಗೆ ಬಂದಿದ್ದೀವಿ ಬಂಧುಗಳೇ. ನೋಡಿ ಎಲ್ಲ ನಮ್ಮ ಭಕ್ತಾದಿಗಳು, ನಮ್ಮ ಬಂಡಾಳವರು ಇವರೆಲ್ಲ. ಪಾರ್ವತಿ ಹರ ರಮ ಸ್ವಾಮಿ ಪಾದಕ್ಕೆ ಜೈ ಪರ.
ವೀರಭದ್ರ ಸ್ವಾಮಿ ವೀರಭದ್ರ ಸ್ವಾಮಿ ವೀರಭದ್ರ ಸ್ವಾಮಿ